ಹಲೋ ಹಾಯ್ ಹೆಂಗಿದ್ದೀರಿ? ನಾನು ನಿಮ್ಮ ಮನೆ ಮಗಳು ರಾಣಿ. ಬರ್ರಿ ಮತ್ತೆ ತಡ ಮಾಡೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಪುಟಾಣಿ ಕರದಂಟು ಅಥವಾ ಪುಟಾಣಿ ಬರ್ಫಿ ಹೆಂಗೆ ಮಾಡೋದು ಅಂತ ನೋಡೋಣ. ಇದು ಬಾಯಲ್ಲಿಟ್ಟರ ಕರಗುವಂಥ ಪುಟಾಣಿ ಕರದಂಟು. ಉತ್ತರ ಕರ್ನಾಟಕದಾಗ ಇದನ್ನ ಶಿವರಾತ್ರಿ ನಾಗರ ಪಂಚಮಿಗೆಲ್ಲ ಮಾಡ್ತಾರೆ ರೀ. ಇಷ್ಟು 3 ಕಪ್ನಷ್ಟು ಪುಟಾಣಿ ಹಿಟ್ಟು ತೊಗೊಂಡಿನಿ ನಾನು. ಪುಟಾಣಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು 3 ಕಪ್ಗೆ 2 ಕಪ್ಪು ಸಕ್ಕರೆ ಹಣ್ಣು ಹಾಕೋಬೇಕು ರೀ. ಆಮೇಲೆ 2 ಕಪ್ಪು ನೀವು ಸ್ವೀಟ್ ನೋಡ್ಕೊಂಡು ಹಾಕೋರಿ. ನಾವು 3 ಕಪ್ಗೆ 2 ಕಪ್ಪು ಹಾಕೊಂಡಿನಿ. ಹಾಗೆ ಇದನ್ನು ಜರಡಿ ಹಿಡ್ಕೊಂಡು ಇಟ್ಕೋರಿ. ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ತೋರಿಸ್ತಾ ಇದ್ದೀನಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಆಗತ್ತಂಥೇಳಿ. ಇದಕ್ಕೆ ಮುಳುಗುವಷ್ಟು 2 ಕಪ್ಪಿಗೆ 1 ಕಪ್ಪು ನೀರು ಹಾಕಿ ಕರಗಲು ಗ್ಯಾಸ್ ಮೇಲೆ ಇಡ್ರಿ. ನಾವು ಇದೆಲ್ಲ ಸ್ವಲ್ಪ ಮೊದಲೇ ಅಳತೆ ಮಾಡಿ ಇಟ್ಕೊಂಡ್ರೆ ಬೇಗ ಆಗುತ್ತೆ. ಯಾಕಂದರೆ ಇದು ಕುದಿಯೋಷ್ಟು ಪಾಕ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಇರಬೇಕು. ಲೇಟ್ ಆದರೆ ಚೆನ್ನಾಗಿ ಬರಲ್ಲ ಆರಿದರೆ. ಆಮೇಲೆ ಹಿಂಗೆ ಒಂದು 5 ನಿಮಿಷ ಕೈ ಆಡಿಸ್ಕೊತಾನೆ ಇರ್ರಿ. ಈ ಥರ ಒಂದು 5ರಿಂದ 6 ನಿಮಿಷಕ್ಕೆ ಈ ಥರ ಕುದಿ ಬರುತ್ತೆ. ಈ ಥರ ನೋಡಿರಿ, ತೋರ್ಸಾತೇನಲ್ರಿ, ಈ ಥರ ಒಂದಳಿ ಪಾಕ ಬರಬೇಕು. ಅಂದರೆ ಅದು ಪರ್ಫೆಕ್ಟಾಗಿ ಪಾಕ ಬಂದಂಗೆ, ರೆಡಿ ಆದಂಗೆ. ಆಮೇಲೆ ಒಂದು ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ಪುಡಿಯನ್ನು ತೆರೆದಿಟ್ಕೊಂಡಿನಿ ರೀ. ಇದನ್ನ ಕುದೀತಿರುವಾಗ ನೀರು ಹಾಕಿದೆ. ಒಳಗೂ ಡ್ರೈ ಒಂಥರ ಟೇಸ್ಟ್ ಬರಲಿ ಕೊಬ್ಬರಿದು ಅಂಥೇಳಿ. ನೀವು ಇಷ್ಟ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಪಾಕ ಬಂದಿದ್ದಲ್ಲ, ಒಂದೆಳೆ ಪಾಕದಾಗ ಪುಟಾಣಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಂತ ನೋಡ್ಕೊಂಡು ಇದನ್ನು ಕೈ ಬಿಡ್ದಂಗೆ ತಿರುಬೇಕು ರೀ. ಈ ಥರ ರೋಟೇಟ್ ಮಾಡ್ಕೊತಾನೆ ಇರಬೇಕು ರೀ, ಸ್ವಲ್ಪನೂ ಕೈ ಬಿಡಬಾರ್ದು. ನಾನು ಪುಟಾಣಿ ಹಾಕುವಾಗೂ ಹಾಕೊಂಡಿದ್ದೆ ಏಲಕ್ಕಿ ಪುಡಿ, ನಿಮ್ಗೆ ತೋರಿಸೋದು ಮರ್ತೆ ಅಂಥೇಳಿ ಮೇಲೂ ಸ್ವಲ್ಪ ಹಾಕೊಂಡೆ. ನೀರ ಕುದೀತಿರುವಾಗ ಪುಟಾಣಿ ಹಾಕೋಬೋದು. ನೋಡಿರಿ, ಸ್ವಲ್ಪನೂ ತಳ ಹಿಡ್ದಿಲ್ಲ. ಹಾಗೆ ಕೈ ಬಿಡ್ದಂಗೆ ಮಾಡಿರ ತಳೆ ಹಿಡಿಯೋಂಗಿಲ್ಲ. ಈ ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕಿ ಇಟ್ಕೊಂಡಿದ್ದೆ ರೀ. ಆಮೇಲೆ ಅದಕ್ಕೆ ತುಪ್ಪ ಸವರ್ಕೊಂಡು ಇಡಬೇಕು ರೀ ಮುಂಚೆನೇ. ಆಮೇಲೆ ಇದನ್ನೆಲ್ಲ ಸರಿಯಾಗಿ ಇದಕ್ಕೆ ಪ್ಯಾನ್ಗೆ ಹಾಕ್ಕೊಂಡು ಪ್ಲೇಟ್ಗೆ ಹಾಕೋಬೇಕು ರೀ. ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೋಬೇಕು ರೀ. ನಿಧಾನವಾಗಿ ಎಲ್ಲ ಪ್ಲೇಟ್ಗೂ ಸರ್ವ್ ಮಾಡ್ಕೊಂಡು ಸಾಫ್ಟ್ ಆಗಕ್ಕೆ ಬಿಡಬೇಕು ರೀ. ಒಂದು 10 ನಿಮಿಷ ಬಿಟ್ಟ ಮೇಲೆ ಈ ಥರ ಕಟ್ ಮಾಡ್ಕೋಬೇಕು ರೀ. ನಿಮ್ಗೆ ಯಾವ ಶೇಪ್ ಬೇಕೋ, ಡೈಮಂಡ್ ಶೇಪು, ಸ್ಕ್ವೇರು, ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಈ ಥರ ಕಟ್ ಮಾಡ್ಕೋರಿ. ನಿಮ್ಮ ಡೆಕೋರೇಷನ್ಗೆ ಬಾದಾಮಿ, ದ್ರಾಕ್ಷಿ ಯಾವುದಿರುತ್ತೋ ಡ್ರೈ ಫ್ರೂಟ್ಸನ್ನ ಹಾಕೋಬೋದು. ಇಷ್ಟ ಇದ್ದರೂ ಮೇಲೇನೂ ಕೊಬ್ಬರಿ ಹಾಕೋಬೋದು ರೀ, ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಗೋಡಂಬಿ ಇಷ್ಟ ಅಂತ ಡ್ರೈ ಫ್ರೂಟ್ಸ್ ಹಾಕಿದೆ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದೆಲ್ಲ ಹಾಕೋಬೋದು. ನೋಡಿ, ಮಕ್ಕಳಿಗೆ ಸ್ನ್ಯಾಕ್ಸ್ ಇಡುವಾಗ ಇದನ್ನು ಒಂದು ಬಂದ ತಕ್ಷಣ ಕೊಟ್ಟರೆ ಎನರ್ಜಿನೂ ಬರುತ್ತೆ. ಹಾಗೆ ಹೊರಗಿನ ತಿಂಡಿನೂ ಅವಾಯ್ಡ್ ಮಾಡ್ಬೋದು. ಎಲ್ಲ ಮಕ್ಕಳಿಗೆ ಸಾಫ್ಟಾಗಿರೋದ್ರಿಂದ ಇಷ್ಟ ಆಗುತ್ತೆ. ಸಿಹಿ ತಿನ್ನೋಂಗಿಲ್ಲ ಅನ್ನೋರಿಗಂತೂ ತುಂಬ ಇಷ್ಟನೇ ಆಗುತ್ತೆ. ನೀವು ಈ ಥರ ಮಾಡಿ ಇಟ್ಕೊಂಡ್ರೆ 1 ವಾರ 15 ದಿನ ಗಂಟಲೆ ಸ್ಟೋರ್ ಮಾಡಿ ಇಟ್ಕೊಬೋದು ಇದನ್ನ ಸ್ವೀಟು. ಎಲ್ಲಾದರೂ ಟ್ರಿಪ್ಗೆಲ್ಲ ಹೊಂಟಾಗ ಈ ಥರ ಡ್ರೈ ಸ್ವೀಟ್ ಮಾಡ್ಕೊಂಡು ಹೋಗ್ರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಸ್ವೀಟ್ ತಿನ್ನೋಕ್ಕೆ ಆಗಂಗಿಲ್ಲಪ್ಪ ಅನ್ನೋರು ಇದನ್ನು ಹಲ್ಲಿಗೆಲ್ಲ ಅಂಟ್ಕೋದಿಲ್ಲ, ಸಾಫ್ಟಾಗಿ